ಹಲೋ ಹಾಯ್ ಫ್ರೆಂಡ್ಸ್, ಇವತ್ತೊಂದು ಫೀಲ್ ಗುಡ್ ಆದಂತಹ ಫ್ಯಾಂಟಸಿ ಮೂವಿಯನ್ನ ನೋಡೋಣ. ಬನ್ನಿ ಮೂವಿ ಲೋಕಕ್ಕೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ರಾಜನನ್ನ ತೋರಿಸ್ತಾ ಇದ್ದಾರೆ. ಅವರೇ ನಮ್ಮ ಕಥೆಯ ಕಥಾನಾಯಕ ಅಂತಾನೆ ಹೇಳ್ಬೋದು. ಅವನು ಹೇಗೆ ಅಂದ್ರೆ ಅವನು ಅಂದ ಚಂದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡೋದು. ಯಾಕಂದ್ರೆ ಅವನಷ್ಟು ಸುಂದರವಾದಂತಹ ಹುಡುಗ ಆ ರಾಜ್ಯದಲ್ಲೇ ಯಾರು ಇಲ್ಲ ಅಂತ ಅವನಿಗೆ ಸ್ವಲ್ಪ ಹೆಮ್ಮೆ ಗರ್ವ ಎಲ್ಲ ಇರುತ್ತೆ. ಹಾಗಾಗಿ ಈಗ ಕೂಡ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಒಂದು ಪಾರ್ಟಿಯನ್ನ ಮಾಡ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಅಲ್ಲಿ ನೋಡ್ಬೇಕಾದ್ರೆ ಎಲ್ರು ಬ್ಯೂಟಿಫುಲ್ ಆದಂತಹ ಹುಡುಗಿರನ್ನ ಇಟ್ಟೆ ಡ್ಯಾನ್ಸ್ ಎಲ್ಲ ಮಾಡ್ತಾ ತುಂಬಾನೇ ಪಾರ್ಟಿ ಮಾಡ್ತಾ ಇರೋದನ್ನ ಕಾಣ್ಬೋದು. ಅವಾಗ ನೋಡಿದ್ರೆ ತುಂಬಾನೇ ಮಿಂಚು ಮಳೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿದ್ದ ಲೈಟ್ಸ್ ಕ್ಯಾಂಡಲ್ಸ್ ಎಲ್ಲ ಆಫ್ ಆಗಿದ್ದು ನೋಡ್ಬೇಕಾದ್ರೆ ಅಲ್ಲಿ ಒಳಗೆ ಒಬ್ಬ ಅಜ್ಜಿ ಬರ್ತಾರೆ. ಪಾಪ ಆ ಮಳೆ ಬರೋದಕ್ಕೆ ಅರಮನೆ ಒಳಗೆ ಬಂದು ಹೇಗಾದ್ರೂ ಸೇಫ್ ಆಗೋಣ ಅಂತ ಒಳಗೆ ಬರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಅಜ್ಜಿ ಬಂದ್ಬಿಟ್ಟು ಇದು ಪ್ರಿನ್ಸ್ ಅವರ ಅರಮನೆ ಅಲ್ವಾ ಅಂತ ಹೇಳ್ಬಿಟ್ಟು ಅವರಿಗೆ ಹೆಲ್ಪ್ ಮಾಡಿದಕ್ಕೆ ತುಂಬಾನೇ ಧನ್ಯವಾದ ಅಂತ ಹೇಳ್ಬಿಟ್ಟು ಆ ರೋಸ್ ಅನ್ನ ಕೊಡ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ನೋಡಪ್ಪ ತಗೊಳಪ್ಪ ನಿನ್ನ ಅರಮನೆಗೆ ಒಳಗೆ ನನ್ನನ್ನ ಬಿಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಕೊಡ್ಬೇಕಾದ್ರೆ ಅವನೊಂದು ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹಾ ಏನ ನೀನು ನನ್ಗೆ ಕೊಡ್ತಾ ಇದೀಯ ರೋಸ್ ಅಂತ ಹೇಳ್ಬಿಟ್ಟು ಅವನು ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿದ್ದವರೆಲ್ಲ ನಗಾಡ್ತಾರೆ. ಏನಜ್ಜಿ ನನ್ಗೆ ನಿನ್ ರೋಸ್ ಕೊಡ್ತಾ ಇದೀಯಾ, ನೀನು ನಿನ್ ಮುಖನ ಒಂದ್ಸಲ ಆದ್ರೂ ಕನ್ನಡಿಯಲ್ಲಿ ನೋಡಿದ್ಯಾ ಅಂತ ಹೇಳ್ಕೊಂಡು ಅವರೆಲ್ಲ ನಗಾಡ್ಬೇಕಾದ್ರೆ ಅವನು ಕೂಡ ಅವನಿಗೆ ಹೇಗೆ ಅಂದ್ರೆ ಆ ವಯಸ್ಸಾದ ಅಜ್ಜಿ ಕೂಡ ಬ್ಯೂಟಿಫುಲ್ ಆಗಿರ್ಬೇಕಂತೆ, ಸುಂದರವಾಗಿರ್ಬೇಕಂತೆ, ಹಂಗೆ ಅವನು ಮೈಂಡ್ ಅಲ್ಲಿ ಇರುತ್ತೆ. ಹಾಗಾಗಿ ಅವನು ಆ ಊರ್ನಲ್ಲೇ ಅವನಷ್ಟು ಸುಂದರವಾದ ಹುಡುಗ ರಾಜ ಬೇರೆ ಯಾರು ಇಲ್ಲ ಅಂತ ಅಲ್ಲಿದವರೆಲ್ಲ ತಿಳ್ಕೊಂಡ್ಬಿಟ್ಟು ಅವರು ಕೂಡ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪಾಪ ಅಜ್ಜಿಗೆ ತುಂಬಾನೇ ಬೇಜಾರಾಗುತ್ತೆ. ಆ ಹೂವನ್ನ ತಕೊಂಡ್ಬಿಟ್ಟು ಕೆಳಗೆ ಹಾಕಿದಾಗ ಅಜ್ಜಿ ಹೇಳ್ತಾರೆ, ನೋಡಪ್ಪ ನಾನು ಲಾಸ್ಟ್ ಟೈಮ್ ಹೇಳ್ತಿದ್ದೀನಿ ಈ ಹೂವನ್ನ ನೀನ್ ತಕೋ ಅಂತ ಹೇಳಿದಾಗ ನೀನು ತಕೊಳ್ಳಿಲ್ಲದ್ರೆ ನೀನ್ ಲೈಫಲ್ಲಿ ತುಂಬಾನೇ ಕಷ್ಟ ಪಡ್ತೀಯ ಅಂತ ಹೇಳಿದಾಗ ಅವನು ಅದನ್ನ ಕೇಳಲ್ಲ. ಅಲ್ಲಿ ನೋಡಿದ್ರೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗಿ ಅವ್ರು ನೋಡಿದ್ರೆ ಒಂದು ಸುಂದರವಾದ ದೇವತೆ ತರ ಕಾಣಿಸ್ತಾರೆ. ಅದನ್ನ ನೋಡಿ ಅವನವರೆಲ್ಲ ಅಲ್ಲಿದವರೆಲ್ಲ ಶಾಕ್ ಆಗ್ಬೇಕಾದ್ರೆ ಆ ದೇವತೆ ಹೇಳ್ತಾರೆ, ನೀನು ನಿನ್ನ ಮುಖದ ಮತ್ತೆ ಅಂದ ನೋಡ್ಬಿಟ್ಟು ಮಾತ್ರ ನೀನು ಹೇಗೆ ಡಿಸೈಡ್ ಮಾಡ್ದೆ ಅಂತ ಹೇಳ್ಕೊಂಡು ಈ ತರ ಇದ್ದವರೆಲ್ಲ ಈ ಭೂಮಿ ಮೇಲೆ ಇರ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ನೀನು ಈ ರೋಸ್ ಅನ್ನ ತಗೊಳ್ಬೇಕಿತ್ತು ಅಂತ ಹೇಳ್ಬಿಟ್ಟು ನಿನ್ಗೆ ನಾನು ಯಾವಾಗ ಲಾಸ್ಟ್ ದಳ ಕೆಳಗೆ ಬೀಳುತ್ತೋ ಅವಾಗ ನೀನು ಸಾಯ್ತೀಯ. ಅಷ್ಟರೊಳಗೆ ನಿನ್ನನ್ನು ನಿಜವಾಗಿ ಪ್ರೀತಿಸೋರು ಯಾವ್ದಾದ್ರು ಹುಡುಗಿ ಬಂದು ನಿನ್ನನ್ನ ಪ್ರೀತಿಸಿದ್ರೆ ಮಾತ್ರನೇ ನೀನು ಮನುಷ್ಯನಾಗಿ ಚೇಂಜ್ ಆಗ್ತೀಯ ಅಂತ ಹೇಳ್ಬಿಟ್ಟು ಅಷ್ಟವರೆಗೂ ನೀನು ಒಂದು ರಾಕ್ಷಸ ಅಂತರನೇ ಇರ್ತೀಯ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಟ್ಟು ಆ ದೇವತೆ ಅಲ್ಲಿಂದ ಹೋಗ್ಬೇಕಾದ್ರೆ ಇದರಿಂದಾಗಿ ಆ ಒಂದು ನಿಜವಾಗಿ ಪ್ರೀತಿಸುವಂತ ಹುಡುಗಿಗೋಸ್ಕರ ಅವನು ಹಾಗೇನೆ ಆ ಅರಮನೆಯಲ್ಲಿ ಕಾಯ್ತಾನೆ ಇರ್ತಾನೆ. ಅಲ್ಲಿ ನೋಡಿದ್ರೆ ಆ ರೋಸ್ ಇಂದ ಒಂದು ದಳ ಕೆಳಗೆ ಬೀಳೋ ತರ ಅರಿಸ್ತಾ ಇದ್ದಾರೆ. ಇವನು ನಿಜವಾದ ಒಂದು ಪ್ರೀತಿ ಸಿಗುವವರೆಗೂ ಅಲ್ಲಿ ಅರಮನೆಯಲ್ಲಿ ಇರ್ತಾನೆ. ಅರಮನೆ ತುಂಬಾನೇ ಹಳೆಯದಾಗಿ ಹೋಗಿರೋದ್ರಿಂದ ಹಾಗೆ ಆ ಪ್ಯಾಲೇಸ್ಗೆ ಯಾರೂ ಕೂಡ ಹೋಗೋದೇ ಇಲ್ಲ. ಇವನ್ ಪಾಪ ವೆಯ್ಟ್ ಮಾಡ್ಕೊಂಡೇ ಇರ್ತಾನೆ. ಅಲ್ಲಿ ನಮ್ಮ ಹೀರೋಣಿಯನ್ನ ತೋರಿಸ್ತಾ ಇದ್ದಾರೆ. ಅವಳ ಹೆಸರು ಏನಂದ್ರೆ ಬೆಲ್ ಅಂತ ಹೇಳೋದು. ಅವಳು ತುಂಬಾನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ, ಬಟ್ ತುಂಬಾನೇ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತಾನೆ ಹೇಳ್ಬೋದು. ಅವಳನ್ನ ಕಂಡ್ರೆ ಅಲ್ಲಿದವರಿಗೆಲ್ಲ ತುಂಬಾನೇ ಇಷ್ಟ. ಅವ್ರ ಅಪ್ಪ ಯಾರಂದ್ರೆ ಡಿಸೈನರ್ ಆಗಿರ್ತಾರೆ. ಅಲ್ಲಿ ನೋಡಿದ್ರೆ ಆ ಊರ್ನಲ್ಲೇ ಒಬ್ಬ ಹುಡುಗ ಇದ್ದಾನೆ. ಅವಳ ಹಿಂದೆನೆ ಸುತ್ಕೊಂಡು ರೋಸ್ ಕೊಟ್ಕೊಂಡು ಸುತ್ತಾನೆ ಇರ್ತಾನೆ. ಬಟ್ ಅವನಿಗೆ ಏನಂದ್ರೆ ಅವನ ಬಗ್ಗೆನೇ ಹೆಮ್ಮೆ ಜಾಸ್ತಿ, ಅವನ ಬಗ್ಗೆ ಅವನೇ ಹೆಮ್ಮೆಯಾಗಿ ಮಾತಾಡೋದು ಅವಳಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಹಾಗಾಗಿ ಅವನನ್ನ ಇವಳು ಇಗ್ನೋರ್ ಮಾಡ್ತಾನೆ ಇರ್ತಾಳೆ. ಬಟ್ ಅವನ್ ಲವ್ ಮಾತ್ರ ತುಂಬಾನೇ ಟ್ರೂ ಅಂತಾನೆ ಹೇಳ್ಬೋದು. ಅವಳನ್ನ ಹೇಗಾದ್ರೂ ನಾನು ಮದುವೆ ಮಾಡ್ಕೊಳ್ಬೇಕು ಹಾಗೆ ಹೀಗೆ ಅಂತ ಅವನ ಪ್ಲಾನ್ ಹಾಕೊಂಡು ಅವಳ ಹಿಂದೆನೆ ಸುತ್ತೋಡ್ತಾ ಇರ್ತಾನೆ, ರೋಸ್ ಕೊಟ್ಕೊಂಡು ಬೊಕ್ಕೆ ಕೊಟ್ಕೊಂಡು. ಮಾಡಿದ್ರೆ ನಮ್ಮ ಹೀರೋನಿಯ ತಂದೆಯನ್ನ ತೋರಿಸ್ತಾ ಇದ್ದಾರೆ. ಅವ್ರು ಹೇಗೆಂದ್ರೆ ಅವರು ಡಿಸೈನರ್ ಅಲ್ವಾ, ಹಾಗಾಗಿ ಬೇರೆ ಊರಿಗೆ ಹೋಗ್ಬಿಟ್ಟು ಹೇಗಾದ್ರೂ ವ್ಯಾಪಾರ ಮಾಡ್ಬೇಕು ಅಂತ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಗುಡುಗು ಮಿಂಚು ಎಲ್ಲ ಬಂದು ಮರ ಎಲ್ಲ ಹತ್ಕೊಂಡು ಹುರಿಯೋದನ್ನ ನೋಡ್ಬಿಟ್ಟು ಆ ಕುದುರೆ ಕೂಡ ಹೆದರ್ಕೊಂಡು ಓಡ್ಬೇಕಾದ್ರೆ ಹಿಂದೆಯಿಂದ ಆ ಕಾಡು ನರಿಗಳೆಲ್ಲ ಹಸ್ಕೊಂಡು ಓಡಿ ಬರ್ಬೇಕಾದ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಅವರು ಅಲ್ಲಿಂದ ಹೆದರ್ಕೊಂಡು ಕುದುರೆಯನ್ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಮಿಸ್ ಆಗಿ ನಮ್ಮ ರಾಕ್ಷಸ ಪ್ರಿನ್ಸಸ್ ಇದಾನಲ್ಲ ಆ ಪ್ಯಾಲೇಸ್ಗೆ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಎಲ್ಲಾನು ಡಿಫ್ರೆಂಟ್ ಆಗಿದೆ. ಅಲ್ಲಿ ಹೋಗಿ ಆ ಪ್ಯಾಲೇಸ್ ನ ಒಳಗೋಗಿ ನೋಡ್ಬೇಕಾದ್ರೆ ಅಲ್ಲಿ ಎಲ್ಲಾನು ಫುಡ್ ಎಲ್ಲ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಇರೋದನ್ನ ನೋಡ್ಬಿಟ್ಟು ಅವ್ರ ತಂದೆಗೆ ತುಂಬಾನೇ ಹಸಿವಾಗುತ್ತಾ ಅಲ್ಲಿರುವಂತಹ ಫುಡ್ ಎಲ್ಲವನ್ನ ತಿನ್ಲಿಕ್ಕೆ ಅಂತ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೋ ಅವರು ತುಂಬಾನೇ ಹಸಿವಾಗ್ಬಿಟ್ಟಿರುತ್ತಲ್ವಾ, ಹಾಗಾಗಿ ಎಲ್ಲಾನು ಪ್ಲೇಟ್ ಎಲ್ಲಾನು ಹತ್ರಕ್ಕೆ ಬರುತ್ತೆ. ಆ ಪ್ಲೇಟ್ ಕೂಡ ಮಾತಾಡುತ್ತೆ, ಅದು ದೊಡ್ಡ ವಿಷಯ ಅಲ್ವಾ. ಆ ಪ್ಲೇಟ್ ಎಲ್ಲ ಮಾತಾಡೋದನ್ನ ನೋಡ್ಬಿಟ್ಟು ಅವರು ಅಲ್ಲಿಂದ ಓಡ್ಬೇಕಾದ್ರೆ ಆ ಲೈಟ್, ಆ ಕನ್ನಡಿ, ವಾಚ್, ಕ್ಯಾಂಡಲ್ಸ್ ಎಲ್ಲಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡತ್ತೆ. ಯಾಕಂತ ಹೇಳಿದ್ರೆ ಆ ಒಂದು
ದೇವತೆ ಹಾಕಿದ ಶಾಪ ಇವರಿಗೆ ಅದೆಲ್ಲ ಅಂದ್ರೆ ಅಲ್ಲಿ ಪ್ರಿನ್ಸ್ ಅಲ್ಲಿ ಸುಂದರವಾಗಿ ಹುಡುಗಿರಿದ್ರಲ್ವಾ ಅವರೆಲ್ಲ ಈ ತರ ಚೇಂಜ್ ಆಗ್ಬಿಟ್ಟಿರ್ತಾರೆ. ಅದು ನೋಡಿ ಅವರ ತಂದೆ ಅಲ್ಲಿಂದ ಇಲ್ಲಿಂದ ಓಡ್ಬೇಕಾದ್ರೆ ಅಲ್ಲಿದವರೆಲ್ಲ ಮಾತಾಡ್ತಾರೆ, ಯಾಕಪ್ಪ ಇವನು ಈ ತರ ನಮ್ಮನ್ನ ನೋಡಿ ಓಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಕಾಮಿಡಿ ಮಾಡ್ತಾ ಇರ್ಬೇಕಾದ್ರೆ ಇವರು ಇಲ್ಲಿಂದ ಹೆದ್ರ ಬಿಟ್ಟು ಹೊರಗೆ ಓಡಿ ಬರ್ತಾರೆ. ಏನಪ್ಪಾ ಇದೆಲ್ಲ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ಸ್ವಲ್ಪ ಹೆದರಿಕೆನೂ ಆಗುತ್ತೆ. ಯಾಕಂದ್ರೆ ಈ ಪ್ಯಾಲೇಸ್ ನ ಬಗ್ಗೆ ಅವರಿಗೆ ಸ್ವಲ್ಪನೇ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ಬಂದು ನೋಡ್ಬೇಕಾದ್ರೆ ಅಲ್ಲಿ ಇಲ್ಲಿ ಎಲ್ಲ ನೋಡಿ ಹುಡುಕ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲಾನು ಮೃಗಗಳೆಲ್ಲ ಹಾಗಾಗಿ ನಿಂತಿದೆ. ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಮರ ಇರುತ್ತೆ. ಆ ಮರದಲ್ಲಿ ನೋಡ್ಬೇಕಾದ್ರೆ ನಮ್ಮ ರಾಕ್ಷಸ ಪ್ರಿನ್ಸಸ್ ಬಂದು ಹತ್ರಕ್ಕೆ ಬರೋದನ್ನ ನೋಡಿ ಅವನು ಅವ್ರ ತಂದೆ ಹೆದ್ರಿನೇ ಬಿಡ್ತಾರೆ. ಹೆದ್ರು ಬಿಟ್ಟು ಏನು ಈ ತರ ಇದಾನಲ್ಲ ಅಂತ ಹೇಳ್ಕೊಂಡು ಅವ್ರು ಹೆದ್ರಬೇಕಾದ್ರೆ ಅವನು ಹತ್ರ 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 ಬರ್ತಾ ಇದ್ದಾನೆ. ಅಯ್ಯೋ ಏನಾಯ್ತಪ್ಪ ಈ ತರ ಬರ್ತವನಲ್ವಾ ಅಂತ ಹೇಳ್ಕೊಂಡು ಹೆದ್ರಬೇಕಾದ್ರೆ ಅವನು ನೋಡಿದಕ್ಕೆ ಆ ಕುದುರೆನೇ ಓಡ್ಬಿಡುತ್ತೆ. ಅದು ನೋಡಿದ್ರೆ ಓಡೋಗಿ ಊರಿಗೇನೆ ಹೋಗ್ಬಿಡುತ್ತೆ. ಅಲ್ಲಿ ನೋಡಿದ್ರೆ ಹೀರೋನಿಯ ಮನೆಗೆ ಹೋಗ್ಬಿಟ್ಟು ಆ ಕುದುರೆ ಮಾತ್ರ ಬಂದಿದ್ದಾನ ನೋಡಿ ಅವಳಿಗೆ ಹೆದರಿಕೆ ಆಗ್ಬಿಡುತ್ತೆ. ಎಲ್ಲ ನನ್ನ ತಂದೆ ಎಲ್ಲಿ ಹೋಗಿದ್ದಾರೆ ಅಂತ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ತುಂಬಾನೇ ಹೆದರಿಕೆಯಾಗಿ ರಿಟರ್ನ್ ಆ ಪ್ಯಾಲೇಸ್ಗೆ ಹೋಗ್ತಾಳೆ. ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಯಾರು ಕಾಣಿಸ್ತಾ ಇಲ್ಲಲ್ಲ, ಏನಪ್ಪಾ ಈ ಪ್ಯಾಲೇಸ್ ಅಲ್ಲಿ ಅಂತ ಹೇಳ್ಕೊಂಡು ಅವಳು ಮೆಲ್ಲನೆ ಒಳಗೆ ಬರ್ತಾಳೆ. ಅಲ್ಲಿ ಹೀರೋನಿ ಒಳಗೆ ಬಂದು ತಂದೆ ನೇಮನ್ನ ಹೇಳ್ಕೊಂಡು ಅಪ್ಪ ಅಪ್ಪ ಅಂತ ಕರೀತಾನೆ ಒಳಗೆ ಬರ್ತಾಳೆ. ಏನಪ್ಪೋ ಏನೊಂದು ಶಬ್ದನೂ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಅವಳು ಮೆಲ್ಲನೆ ಬರ್ತಾ ಇರ್ತಾಳೆ. ಎಲ್ಲಾನು ಪ್ಯಾಲೇಸ್ ನೋಡಿದ್ರೆ ತುಂಬಾನೇ ಕ್ಲೀನ್ ನೀಟ್ ಆಗಿದೆ ಅಲ್ವಾ. ಅವಳು ಮೇಲೆ ಎಲ್ಲ ಹೋಗಿ ಏನಾಯ್ತಪ್ಪ ಅಂತ ಹೇಳ್ಕೊಂಡು ಮೆಲ್ಲನೆ ಮೇಲೆ ಹೋಗ್ತಾ ಇದ್ದಾಳೆ. ಅಲ್ಲಿ ನೋಡಿದ್ರೆ ಆ ಕ್ಯಾಂಡಲ್ಸ್ ಒಳಗೆ ನೋಡಿದ್ರೆ ಅವ್ರ ಅಪ್ಪ ಇದ್ದಾರೆ, ಬೇರೆ ಕಟ್ ಹಾಕಿ ಬಿಟ್ಟಿದ್ದಾರೆ. ಏನಾಯ್ತು ನನ್ನ ಅಪ್ಪನಿಗೆ ಹೇಳ್ಕೊಂಡು ಅಪ್ಪ ಏನಪ್ಪ ಆಯ್ತು ಅಂತ ಹೇಳಿದಾಗ ನೀನು ಇಲ್ಲಿಂದ ಹೋಗು, ಇಲ್ಲಿ ರಾಕ್ಷಸರೆಲ್ಲ ಇದ್ದಾರೆ ಅಂತ ಹೇಳ್ಕೊಂಡು ಹೇಳ್ಬೇಕಾದ್ರೆ ಯಾರೇ ಇದ್ರು ಮುಂದೆ ಬನ್ನಿ ಅಂತ ಹೇಳ್ಕೊಂಡು ಇವಳು ಹೆದರಿಕೆಯಲ್ಲಿ ಹೇಳ್ಬೇಕಾದ್ರೆ ಅವನ್ ಮುಂದೆನೆ ನೇರವಾಗಿ ಒಂದು ಮಾತಾಡ್ಬೇಕಾದ್ರೆ ನನ್ನ ಅಪ್ಪನನ್ನ ಬಿಟ್ಬಿಡೋ, ನೀನ್ ಏನಾದ್ರೂ ಪರವಾಗಿಲ್ಲ ಅಂತ ಹೇಳಿದಾಗ ಅವನು ಕಳ್ಳನನ್ನ ಜೈಲಿಗೆ ಹಾಕ್ಬೇಕು, ಮತ್ತೆ ಅಲ್ಲಿ ಹಾಕ್ಬೇಕು, ನೀನು ಕೂಡ ಕಳ್ಳೀನಿ, ನೀನು ಕೂಡ ಕೆಟ್ಟವಳೆ ಅಂತ ಹೇಳಿದಾಗ ಯಾಕೆ ನನ್ನ ಅಪ್ಪನ ಹಾಗೆ ಹೇಳ್ತಿದ್ಯಾ ಅಂತ ಹೇಳಿದಾಗ ಹೌದು ನನ್ ತೋಟದಿಂದ ಹೂವನ್ನ ಕಿತ್ರೆ ನಾನ್ ಬಿಡ್ತೀನ ಅಂತ ಹೇಳಿದಾಗ ಅದೆಲ್ಲ ನನ್ ಮೇಲೇನೆ ತಪ್ಪು, ನಾನೇ ಕೇಳಿದ್ದು ನಮ್ಮ ಅಪ್ಪನ ಹತ್ರ ಹೂ ಕೇಳಿದ, ಅದಕ್ಕೆಲ್ಲ ನೀನು ಈ ತರ ಎಲ್ಲ ಹಾಕ್ಬಾರ್ದು ಅಂತ ಹೇಳಿದಾಗ ನನ್ನ ಅಪ್ಪನ ಸ್ವಲ್ಪ ಆದ್ರೂ ನನ್ಗೆ ಮಾತನಾಡಿಕಾದ್ರೂ ಬಿಡು ಅಂತ ಹೇಳಿದಾಗ ಅದೆಲ್ಲ ಆಗಲ್ಲ, ನಿನ್ಗೆ ನಮ್ಮಪ್ಪ ಎಷ್ಟು ತಪ್ಪು ಮಾಡಿದಾನೆ ಅಂತ ಹೇಳ್ಕೊಂಡು ಅವ್ನು ಹೇಳ್ಬೇಕಾದ್ರೆ ಅವನ ಜೊತೆಗೆ ತುಂಬಾನೇ ಫೋರ್ಸಲ್ಲಿ ಮಾತಾಡ್ತಾಳೆ. ಅವಳು ಚಿಕ್ಕ ತಪ್ಪು ತಾನೇ ಮಾಡಿದ್ದು, ಪ್ಲೀಸ್ ನಮ್ಮ ಅಪ್ಪನ ಬಿಟ್ಬಿಡು ಅಂತ ಹೇಳ್ಕೊಂಡು ಅವಳು ಹೇಳ್ಬೇಕಾದ್ರೆ ಸರಿ ಎಂತ ಗೊತ್ತಾ, ಈ ಜೈಲ್ ಒಂದ್ಸಲನೇ ಓಪನ್ ಆಗೋದು, ಮತ್ತೆ ನಾನು ಓಪನ್ ಮಾಡಲ್ಲ, ಹೋಗಿ ನೋಡ್ಕೊಂಡ್ ಬಾ ನಿಮ್ಮ ಅಪ್ಪನ ಅಂತ ಹೇಳ್ಕೊಂಡು ಒಳಗ್ ಕಳ್ಸಿದ್ರೆ ನೋಡಿದ್ರೆ ಅವ್ರ ಅಪ್ಪನ ತಬ್ಬಿ ಇಟ್ಕೊಂಡು ಅವಳು ನನ್ ಮೇಲೇನೆ ತಪ್ಪಪ್ಪ, ನನ್ ಮೇಲೇನೆ ಸಾರಿ ಅಪ್ಪ ಅಂತ ಹೇಳ್ಕೊಂಡು ಅವಳು ತಪ್ಕೊಳ್ತಾಳೆ. ಅವನು ಅಷ್ಟೊತ್ತಿಗೆ ಹೇಳ್ತಾನೆ ನೋಡು ಟೈಮ್ ಆಯ್ತು ಅಂತ ಹೇಳಿದಾಗ ಅವಳು ಏನ್ ಮಾಡ್ತಾಳೆ, ಅವ್ರ ಅಪ್ಪನ ಹೊರಗಾಗ್ಬಿಟ್ಟು ಅವಳು ಆ ಗೇಟ್ ಒಳಗೆ ಜೈಲೊಳಗೆ ಹೋಗ್ತಾಳೆ. ಅದನ್ನ ನೋಡಿ ಅವನು ನೋಡು ಒಂದೇ ಸಲನೇ ಓಪನ್ ಆಗೋದು, ಮತ್ತೆ ಓಪನ್ ಆಗಲ್ಲ, ನೀನೇ ಇನ್ಮೇಲೆ ಅನ್ಭವಿಸ್ಬೇಕು ಎಲ್ಲಾನು ಅಂತ ಹೇಳ್ಕೊಂಡು ಅವನು ಅಲ್ಲಿಂದ ಹೋಗ್ಬೇಕಾದ್ರೆ ಅವಳು ಎಷ್ಟು ಕೂಗಿದ್ರು ಅವನು ಕೇಳಲ್ಲ. ಅಲ್ಲಿ ನೋಡಿದ್ರೆ ಅವ್ರಪ್ಪ ಹೇಳ್ತಾರೆ ನೋಡ್ ನಿನ್ನ ನಾನು ಕಾಪಾಡ್ಲಿಕ್ಕೆ ಬಂದೇ ಬರ್ತೀನಮ್ಮ, ಸೇಫ್ ಆಗಿರು ಅಂತ ಹೇಳ್ಕೊಂಡು ಅವ್ರಪ್ಪ ಅಲ್ಲಿಂದ ಹೋಗ್ಬೇಕಾದ್ರೆ ಅವನು ಸ್ವಲ್ಪ ಹೆಣ್ಣು ಅಂತನೂ ಕರುಣೆಯನ್ನ ತೋರ್ಸದೆ ಅವಳನ್ನ ಜೈಲಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ನೋಡಿದ್ರೆ ಅಲ್ಲಿದ್ದ ವಾಚ್ ಅದೆಲ್ಲ ಶಾಪದಲ್ಲಿರೋದಲ್ಲ, ಹಾಗಾಗಿ ಅದು ನೋಡ್ಬಿಟ್ಟು ಅಯ್ಯೋ ಎಷ್ಟು ಇವನಿಗೆ ಸ್ವಲ್ಪ ಕೂಡ ಕರುಣೆ ಇಲ್ಲ ಅಂತ ಹೇಳ್ಕೊಂಡು ಆ ವಾಚ್ ಹೇಳುತ್ತೆ ನಮ್ಮೆಲ್ಲ ಶಾಪದಿಂದ ಹೋಗೋದು ಈ ಹುಡುಗಿಯಿಂದಾನೆ ಅಂತ, ಇವಳೇ ನಮ್ಮ ದೇವತೆ ಅಂತ ಹೇಳ್ಕೊಂಡು ಆ ವಾಚ್ ಹೇಳ್ಬೇಕಾದ್ರೆ ವಾಚ್ ಹೇಳುತ್ತೆ ನಾವು ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳನ್ನ ಆ ಜೈಲಿಂದ ಹೊರಗಾಕ್ಬಿಟ್ಟು ಸುಂದರವಾದ ಅರಮನೆ ಅಂದ್ರೆ ಅವಳಿಗೆ ಬೆಡ್ರೂಮ್ ಎಲ್ಲ ಚೆನ್ನಾಗಿ ಮಾಡಿ ಕೊಡುತ್ತೆ, ಹೆಲ್ಪ್ ಎಲ್ಲ ಮಾಡಿ ಫುಡ್ ಎಲ್ಲ ಮಾಡಿ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದನ್ನ ನೋಡಿದ ನಮ್ಮ ರಾಕ್ಷಸ ಪ್ರಿನ್ಸೆಸ್ ಹೇಳ್ತಾನೆ ಯಾಕೆ ನೀವೆಲ್ಲ ಈ ತರ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನೋಡು ನಮ್ಮನ್ನೆಲ್ಲ ಕಾಪಾಡ್ಲಿಕ್ಕೆ ಬಂದವಳು ಅವಳು, ಈ ಶಾಪದಿಂದ ಅವಳೇ ನನ್ನ ಸೇಫ್ ಮಾಡೋದು, ನಿಮ್ಮಿಬ್ರಿಗೆ ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗುತ್ತೆ, ನಿನ್ನನ್ನ ಕಾಪಾಡೋವಳು ಅವಳೇ ದೇವತೆ ಅಂತ ಹೇಳ್ಬೇಕಾದ್ರೆ ಅವನು ಹೇಳ್ತಾನೆ ಹೇಗೆ ಅದೆಲ್ಲ ಸಾಧ್ಯ ಅಂತ ಹೇಳ್ಕೊಂಡು ಅವಳು ಕಳ್ಳಿ, ಅವಳನ್ನೆಲ್ಲ ಹೇಗೆ ನೀನು ಹೀಗೆಲ್ಲ ಮಾತಾಡ್ತೀಯ ಅಂತ ಹೇಳಿದಾಗ ಇಲ್ಲ ಎಷ್ಟುವರೆಗೆ ಒಂದು ಈ ಅರಮನೆಗೊಂದು ಏನಾದ್ರೂ ಬಂದಿದ್ದಾಳ ಅವಳೇ ಅಲ್ವಾ ಬಂದಿರೋದು, ನಿನ್ನನ್ನ ಕಾಪಾಡ್ಲಿಕ್ಕೆ ಬಂದ ದೇವತೆ ಅವಳೇ ಅಂತ ಅವನು ಥಿಂಕ್ ಮಾಡ್ತಾನೆ. ನಾನ್ ಮಾಡಿದ ಈ ತರದ ಒಂದು ಮುಟ್ಟಾಳ್ ಕೆಲಸದಿಂದಾನೆ ಈ ತರ ಶಾಪದೊಳಗೆ ನಾವು ಸಿಕ್ಕಾಕೊಂಡಿದೀವಿ ಅಂತ ಥಿಂಕ್ ಮಾಡ್ಬಿಟ್ಟು ಅವ್ರು ಹೇಳಿದನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಆ ಕ್ಯಾಂಡಲ್ ಮನುಷ್ಯ ಇದ್ದಾನಲ್ಲ ಅವ್ನು ಹೇಳಿದಕ್ಕೆ ಅವ್ನು ಸ್ವಲ್ಪ ಥಿಂಕ್ ಮಾಡ್ಬಿಟ್ಟು ಅವಳ ರೂಮಿಗೆ ಹೋಗಿ ಕರೆದ್ಬಿಟ್ಟು ಇವತ್ತು ನನ್ ಜೊತೆಗೆ ಡಿನ್ನರ್ ಮಾಡ್ತೀಯ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ನೋಡು ನನ್ನ ಅಪ್ಪನನ್ನ ನೀನ್ ಜೈಲಿಗೆ ಹಾಕ್ಬಿಟ್ಟು ನನ್ನನ್ನು ಜೈಲಿಗೆ ಹಾಕ್ಬಿಟ್ಟು ಈಗ ನೋಡ್ಬೇಕಾದ್ರೆ ನನ್ನನ್ನು ಈ ರೂಮಲ್ಲಿ ಕೂಡ ಹಾಕ್ಬಿಟ್ಟು ನೀನು ನನ್ನ ಜೊತೆಗೆ ನಿನ್ಗೆ ಅಷ್ಟೊಂದು ಬುದ್ಧಿ ಇಲ್ವಾ ಅಂತ ಹೇಳ್ಕೊಂಡು ಅವಳು ಹೋಗ್ಬೇಕಾದ್ರೆ ನೀನ್ ಹೇಗಿದ್ರು ಊಟ ಮಾಡ್ಲೇಬೇಕಲ್ವಾ, ಹಾಗಾಗಿ ನನ್ ಜೊತೆಗೆ ಊಟ ಮಾಡು ಅಂತ ಹೇಳಿದಾಗ ನಾನು ನಿನ್ ಜೊತೆಗೆ ಊಟ ಮಾಡೋದು, ನಾನು ಊಟ
ಮಾಡದೇ ಇದ್ದು ನಾನು ಹಸಿವಲ್ ಸತ್ರು ಸಾಯ್ತೀನಿ ಹೊರತು ನಿನ್ ಜೊತೆಗೆ ನಾನು ಊಟ ಮಾಡಲ್ಲ ಅಂತ ಹೇಳ್ಕೊಂಡು ಅವಳು ಕೂಗ್ಬೇಕಾದ್ರೆ, ಹಾಗಾದ್ರೆ ನೀನು ಊಟ ಮಾಡೋದ್ ಬೇಡ, ನಾನು ಊಟ ಮಾಡೋದ್ ಬೇಡ, ನೀನು ಸಾಯು ನಾನು ಸಾಯ್ತೀನಿ ಅಂತ, ಹೇಗ್ ನೀನು ಊಟ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳ್ಕೊಂಡು ಇವನು ಜಗಳ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಅದನ್ನ ನೋಡಿದಂತ ವಾಚಸ್ ಎಲ್ಲ ನೋಡ್ಬೇಕಾದ್ರೆ ಇವ್ರು ಜಗಳ ಮಾಡ್ಬೇಕಾದ್ರೆ ಇವರೇನು ಗಂಡ ಹೆಂಡತಿ ಜಗಳ ಮಾಡೋ ತರ ಮಾಡ್ತಾ ಇದ್ದಾರೆ ಅಂತ ಇವರಿಬ್ರು ಫೀಲ್ ಮಾಡ್ಕೊಂಡು ಇವರಿಬ್ರ ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ, ಈ ಪ್ಲಾನ್ ಇಂದಾನೆ ಹೇಗಾದ್ರೂ ನಾವು ಒಬ್ರನ್ನ ಒಂದ್ ಮಾಡ್ಬೇಕು ಅಂತ ಈ 2 ವಾಚ್ ಪ್ಲಾನ್ ಮಾಡ್ತಾ ಇದೆ. ಇಲ್ಲಿ ಇವನನ್ನ ತೋರಿಸ್ತಾ ಇದ್ದಾರೆ. ಅಲ್ಲಿಂದ ಒಂದು ರೋಸ್ ಅನ್ನ ನೋಡ್ಬಿಟ್ಟು ಆ ರೋಸ್ ಅನ್ನೇ ನೋಡ್ಕೊಂಡು ಒಂದು ದಳ ಕೆಳಗೆ ಬೀಳೋದ್ ನೋಡಿ ಅಯ್ಯೋ ನನ್ನ ಒಂದು ಜೀವನೇ ಹೋಗೋ ತರ ಇದೆ ಅಲ್ಲ ಅಂತ ಆ ರೋಸ್ ಅನ್ನೇ ನೋಡ್ಕೊಂಡು ನನ್ನ ಲೈಫ್ ಈ ತರ ಆಗ್ತಾ ಇದೆ ಅಲ್ಲ ಅಂತ ಫೀಲ್ ಮಾಡ್ತಾನೆ. ಆ ರೋಸ್ ಅನ್ನ ನೋಡ್ಕೊಂಡೇ ಕುತ್ಕೊಂಡಿರ್ತಾನೆ. ರೋಸಿನ ದಳ ಕೆಳಗೆ ಬೀಳೋದನ್ನ ನೋಡಿ ಪಾಪ ಅವನಿಗೂ, ಯಾಕಂದ್ರೆ ಕಣ್ಮುಂದೆನೇ ಜೀವ ಹೋಗೋದನ್ನ ನೋಡ್ಬೇಕಾದ್ರೆ ಎಲ್ರಿಗೂ ಸ್ವಲ್ಪ ಹೆದರಿಕೆ ಇದ್ದೇ ಇರುತ್ತಲ್ವಾ, ಹಾಗೆ ಇವನಿಗೂ ಕೂಡ ಸ್ವಲ್ಪ ಹೆದರಿಕೆನೇ ಇರುತ್ತೆ. ಆ ರೋಸ್ ಒಂದೊಂದ್ ದಳ ಬೀಳೋದನ್ನ ನೋಡಿ ಅಯ್ಯೋ ನನ್ ಜೀವನೇ ಹೋಗ್ತಾ ಇದೆ ಅಲ್ಲ ಅಂತ ಹೇಳ್ಕೊಂಡು ಫೀಲ್ ಮಾಡಬೇಕಾದ್ರೆ ಇಲ್ಲಿ ಕಟ್ ಮಾಡಿದ್ರೆ ಅವ್ರ ಅಪ್ಪ ಬಂದ್ಬಿಟ್ಟು ನನ್ ಮಗಳನ್ನ ಹೇಗಾದ್ರೂ ಕಾಪಾಡ್ಬೇಕು ಅಂತ ಅಲ್ಲಿ ಎಲ್ಲರ ಹತ್ರ ಬಂದ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ, ಎಲ್ಲರ ಹತ್ರ ಎಲ್ಲ ಹೋಗಿ ಮಾತಾಡ್ಬೇಕಾದ್ರೆ ಅವ್ರು ಹೇಳೋದನ್ನ ಅವ್ರ ಜನ ಯಾರು ನಂಬೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಎಲ್ರು ಆ ಕಾಲದಲ್ಲಿ ಯಾರೋ ಹೇಳಿದ್ದು ಅಂತ ಹೇಳ್ಕೊಂಡು ಹೇಳ್ಬೇಕಾದ್ರೆ, ಆಗ ಆ ಹೀರೋನಿ ಹಿಂದೆ ತಾನಲ್ಲ ಅವ್ನು ಬಂದ್ಬಿಟ್ಟು ಹೇಳ್ತಾನೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೇಳ್ಬಿಟ್ಟು ಅವರು ಎಲ್ಲ ಸ್ವಲ್ಪ ಜನ ಸೇರ್ಕೊಂಡು ಅವನು ಕರ್ಕೊಂಡು ಆ ಅರಮನೆಗೆ ಪ್ಯಾಲೇಸ್ಗೆ ಹೋಗೋದನ್ನ ತೋರಿಸ್ತಾರೆ. ಅವರು ಈ ಸೈಡ್ ರೂಟ್ ಆ ಸೈಡ್ ರೂಟ್, ನಾನು ಈ ಸೈಡ್ ಹೋದ್ನ ಆ ಸೈಡ್ ಹೋದ್ನ ಅಂತ ಹೇಳ್ಕೊಂಡು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಆ ರೂಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಆ ಪ್ಯಾಲೇಸ್ಗೆ ಹೋಗೋ ರೂಟ್ ಗೊತ್ತಾಗದೆ ಅಂತ ಹೇಳಿದ್ರೆ ಅವತ್ತು ಆ ಕುದುರೆನೇ ಆ ರೂಟ್ ಅಲ್ಲಿ ಕರ್ಕೊಂಡು ಹೋಗಿದ್ದು. ಹಾಗಾಗಿ ಏನ್ ಅಂಕಲ್ ನಿಮ್ಗೆ ದಾರಿ ಗೊತ್ತಿಲ್ವಾ ಅಂತ ಹೇಳ್ಬೇಕಾದ್ರೆ ಅಯ್ಯೋ ನಂಗೆ ದಾರಿ ಮರ್ತೋಯ್ತು ಅಂತ ಅವ್ರು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಅಲ್ಬೇಡಿ ಅಂಕಲ್ ಅಲ್ಬೇಡಿ, ನಿಮ್ ಮಗಳನ್ನ ನಾನು ತುಂಬಾನೇ ಪ್ರೀತಿಸ್ತಿದ್ದೀನಿ, ನಿನ್ಗೆ ಮದ್ವೆ ಮಾಡಿ ಕೊಡ್ತೀರಾ ಅಂತ ಕೇಳಿದಾಗ, ಏನು ನನ್ ಮಗಳನ್ನ ನಿನ್ಗೆ ಮದುವೆ ಮಾಡಿ ಕೊಡೋದು, ಅದು ಆಗೋದೇ ಇಲ್ಲ ಅಂತ ಹೇಳ್ಬೇಕಾದ್ರೆ, ಯಾಕೆ ನನ್ಗೆ ಏನಾದ್ರು ಪ್ರಾಬ್ಲಮ್ ಇದೆನಾ, ಏನಾದ್ರು ಕೊರತೆ ಇದೆನಾ ಅಂತ ಕೇಳಿದಾಗ, ಏನಿಲ್ಲ ನೀನೊಬ್ಬ ಕುಡುಕ, ನೀನು ಗ್ಯಾಂಬ್ಲಿಂಗ್ ಎಲ್ಲ ಆಡಿ ನಿನ್ನ ಲೈಫ್ ಅನ್ನೇ ಸ್ಪಾಯ್ಲ್ ಮಾಡ್ತಾ ಇದೀಯಾ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗೆಲ್ಲ ಹಿಂಗೆಲ್ಲ ಬೊಗಳಿ ಮಾತಾಡ್ಬೇಕಾದ್ರೆ, ಏನ್ ನನ್ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಇವ್ರು ಮಾತಾಡ್ತಾ ಇದಾರಲ್ಲ ಅಂತ ಅವನಿಗೆ ಶಾಕ್ ಆಗ್ಬಿಡುತ್ತೆ. ಅವರು ಅಂತ ಹೊಡೆದು ಬಿಡ್ತಾರೆ. ಅದರಿಂದ ಅವರನ್ನ ಕಟ್ಟಿ ಹಾಕ್ಬಿಟ್ಟು, ನೋಡು ನಿನ್ ಮಗಳ ನಾನ್ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಂಡು ಅವನು ಆ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಆ ನರಿಗಳೆಲ್ಲ ಶಬ್ದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದನ್ನ ನೋಡಿ ಆ ನರಿ ಎಲ್ಲ ಒಂದೇ ಸಲನೇ ಶಬ್ದ ಮಾಡ್ಬೇಕಾದ್ರೆ ಅವರ ತಂದೆ ಮಲಗಿರೋದನ್ನ ನೋಡಿ ಆ ಟೈಮಿಗೆ ಒಂದು ಲೇಡಿ ಬಂದ್ಬಿಟ್ಟು ನಾನ್ ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಅದೆಲ್ಲ ಕೊಟ್ಟು ಅವರನ್ನ ಕಾಪಾಡ್ಬೇಕಾದ್ರೆ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇವರ ಹೆಸರೇ ಆಗದ, ಯಾಕಂತ ಹೇಳಿದ್ರೆ ಅವರು ಆ ಊರಲ್ಲೇ ಇರ್ತಾರೆ. ಬಟ್ ಏನಂತ ಗೊತ್ತಿಲ್ಲ, ಆ ಊರ್ನ ಜನ ಎಲ್ಲ ಇವರನ್ನ ಆ ಊರಿಂದ ಹೊರಗೆ ಹಾಕ್ಬಿಡ್ತಾರೆ. ಹಾಗಾಗಿ ಈಗ ಇಲ್ಲೇ ಇದ್ದಾರೆ. ಅವ್ರ ಮನೆಗೆ ಕರ್ಕೊಂಡೋಗಿ ಆ ಪಾಪ ಇವಳಿಗೂ ಏನಾದ್ರು ನಾನು ಮಾಡ್ಬೇಕು ಅಂತ ಅವ್ರ ತಂದೆ ಫೀಲ್ ಮಾಡ್ಬೇಕಾದ್ರೆ, ಇಲ್ಲಿ ನೋಡಿದ್ರೆ ನಮ್ಮ ಹೀರೋನಿ ಆ ರೋಸ್ ಇರುವ ಪ್ಲೇಸ್ಗೆ ಬಂದ್ಬಿಟ್ಟು ಏನಪ್ಪ ಈ ರೋಸ್ ಇದೆ ಹತ್ರದಲ್ಲಿ ಹೋಗಿ ನೋಡ್ಬೇಕಾದ್ರೆ ನಮ್ಮ ಪ್ರಿನ್ಸೆಸ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀಯಾ ಇಲ್ಲಿ ಅಂತ ಹೇಳ್ಬೇಕಾದ್ರೆ ಅವಳು ಅಲ್ಲಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಲ್ಲಿ ನೋಡಿದ್ರೆ ಆ ನರಿ ಎಲ್ಲ ಮುಂದೆ ಬಂದು ನಿಲ್ಲೋದನ್ನ ನೋಡ್ಬಿಟ್ಟು ಇವಳಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಆ ನರಿ ಎಲ್ಲ ಇವನ್ ಜೊತೆಗೆ ಫೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆ ನರಿಯನ್ನೆಲ್ಲ ಕೊಂದು ಹಾಕಿಬಿಟ್ಟು ಅವನು ಅಲ್ಲೇ ಪ್ರಜ್ಞೆ ತಪ್ಪಿ ಬಿಡ್ಬೇಕಾದ್ರೆ ಟಪ್ ಅಂತ ನೋಡಿದ್ರೆ ಇನ್ನೊಂದು ನರಿ ಬರೋದನ್ನ ನೋಡಿ ಅವನು ಒಂದೇ ಸಲನೇ ಆ ನರಿಯನ್ನ ಅಟ್ಯಾಕ್ ಮಾಡಿ ಇವಳ ಹತ್ರ ಮಾಡ್ತಾನೆ. ಇವನ್ ಹತ್ರ ಹೋಗ್ಬಿಟ್ಟು ಏನಾಯ್ತು, ನೀನು ಪರವಾಗಿಲ್ವಾ, ಸೇಫ್ ಆದ್ಯಾ ಅಂತ ಹೇಳ್ಕೊಂಡು ಅವನನ್ನ ಆ ಕುದುರೆ ಮೇಲೆ ಹಾಕೊಂಡು ಅವಳು ಮತ್ತೆ ಅರಮನೆಗೆ ಹೋಗ್ತಾಳೆ. ಅವನನ್ನ ಕರ್ಕೊಂಡೋಗಿ ರೂಮ್ ಅಲ್ಲಿ ಮಲಗಿಸೋದನ್ನ ನೋಡಿದ ಅಲ್ಲಿದ್ದವರೆಲ್ಲ ಆ ವಾಚ್ ಎಲ್ಲ ಹೇಳ್ಕೊಂಡು ವರ್ಕೌಟ್ ಆಯ್ತು ಹಿಂಗೇನೆ ಅಂತ ಹೇಳ್ಕೊಂಡು ಅವರೆಲ್ಲ ತುಂಬಾನೇ ಸಂತೋಷ ಪಡ್ತಾರೆ. ಇಲ್ಲಿ ನೋಡಿದ್ರೆ ಆ ವಾಚ್ ಆ ಪ್ಲೇಟ್ಸ್ ಎಲ್ಲಾನು ತುಂಬಾನೇ ಹ್ಯಾಪಿಯಾಗಿ ಹೇಗೋ ಈಗ ನಾವು ಈ ಒಂದು ಶಾಪದಿಂದ ಅದಾಗ್ಬಿಡ್ತೀವಿ ಅಂತ ಹೇಳ್ಕೊಂಡು ಇರ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ಅವಳು ಅವನನ್ನ ಮಲಗಿಸ್ತಾಳೆ. ಮದ್ದೆಲ್ಲ ಕೊಟ್ಟು ಮಲಗಿಸ್ಬೇಕಾದ್ರೆ ಬೆಳಿಗ್ಗೆನೆ ಆಗ್ಬಿಡುತ್ತೆ. ಅವಳಲ್ಲಿ ಮಲಗಿರ್ತಾಳೆ. ಪಾಪ ನನ್ಗೋಸ್ಕರ ಇಷ್ಟೊಂದು ಹೆಲ್ಪ್ ಮಾಡಿದಾಳಂತ ಅವ್ನು ಫೀಲ್ ಮಾಡ್ಬೇಕಾದ್ರೆ ಇನ್ಸಿಡೆಂಟ್ ಇಂದಾನೆ ಇವರಿಬ್ರು ಸ್ವಲ್ಪ ಚೆನ್ನಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟೋರೀಸ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಎಲ್ಲಾ ಸ್ಟೋರೀಸ್ ಅನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವನು ಅವಳು ಅರ್ಧ ಹೇಳ್ಬೇಕಾದ್ರೇನೆ ಎಂಡ್ ಎಲ್ಲ ಇವನೇ ಕಂಪ್ಲೀಟ್ ಮಾಡ್ತಾನೆ. ಹೇಗೋ ನಿನ್ಗೆ ಈ ಸ್ಟೋರೀಸ್ ಎಲ್ಲ ಗೊತ್ತಿದೆ ಅಂತ ಹೇಳ್ಬೇಕಾದ್ರೆ ನಾನು ಆ ಎಲ್ಲಾ ಸ್ಟೋರೀಸ್ ಅನ್ನ ಓದೋದು, ನಂಗೂ ಬುಕ್ ಓದೋದಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬೇಕಾದ್ರೆ ಹೌದಾ ನಾನು ಕವಿತೆಗಳನ್ನು ಕೂಡ ಬರಿತೀನಿ ಅಂತ ಹೇಳ್ಬೇಕಾದ್ರೆ ಹೌದಾ ಅರ್ಥ ಆಯ್ತು ಹೌದಾ ನಿನ್ಗೆ ಕವಿತೆಗಳೆಲ್ಲ ಇಷ್ಟನಾ ಅಂತ ಹೇಳ್ಬಿಟ್ಟು ನಾ ಎಂತ ಹೇಳ್ತಿದ್ಯಾ ನಾನು ಅಂತ ಹೇಳ್ಬಿಟ್ಟು ಆ ಒಂದು ರೂಮಿಗೆ ಕರ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಬುಕ್ಸಿನ ಒಂದು ಹಾಡಿನ ಅಂತಾನೆ ಹೇಳ್ಬೋದು. ಆ ರೂಮ್ ಫುಲ್ ಬುಕ್ಸೇ ಇರೋದು. ಅದನ್ನ ನೋಡಿ ಅವಳಿಗೆ ತುಂಬಾನೇ
ತುಂಬಾನೇ ಹ್ಯಾಪಿ ಆಗ್ಬಿಡುತ್ತೆ. ಇದೇ ಫಸ್ಟ್ ಟೈಮ್ ನೋಡೋದು, ಯಾಕಂದ್ರೆ ಇವಳು ಗ್ರಾಮದಲ್ಲಿ ಅಲ್ವಾ ಇದ್ದದ್ದು, ಅಂದ್ರೆ ಹಳ್ಳಿಯಲ್ಲಿ ಇದ್ದದ್ದು. ಹಾಗಾಗಿ ಇವಳಿಗೆ ಇದನ್ನ ನೋಡ್ಬೇಕಾದ್ರೆ ತುಂಬಾ ಹ್ಯಾಪಿ ಆಗ್ಬಿಡುತ್ತೆ. ಏನಪ್ಪ ಇಷ್ಟೊಂದು ಬುಕ್ಸ್ ಅಂತ ಹೇಳ್ಬೇಕಾದ್ರೆ ನೀನು ಓದಾಯ್ತಾ ಅದನ್ನ ನೋಡಿ ಇವಳಿಗೆ ತುಂಬಾನೇ ಹ್ಯಾಪಿ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿರೋ ಬುಕ್ಸ್ ಅನ್ನೆಲ್ಲ ಒಂದೊಂದಾಗಿ ತೆಗೆದು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವರಿಬ್ರು ಸೇರ್ಕೊಂಡೆ ಬುಕ್ ಅನ್ನ ಇವನು ಓದಿರುವಂತಹ ಬುಕ್ ಓದದೇ ಇರುವಂತಹ ಬುಕ್ ಅನ್ನೆಲ್ಲ ಓದಿನೇ ಇವರಿಬ್ಬರ ಮಧ್ಯೆ ಒಳ್ಳೆನೆ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ. ಹತ್ರ ಓದ್ತಾ ಇರ್ಬೇಕಾದ್ರೆ ನನ್ನ ಹತ್ರ ಒಂದು ಸೀಕ್ರೆಟ್ ಬುಕ್ ಇದೆ, ಬಾ ನಿನ್ಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಬುಕ್ ಅನ್ನ ತೋರಿಸ್ಬಿಟ್ಟು ಅಲ್ಲಿ ಧೂಳೆಲ್ಲ ಇತ್ತು ಅದನ್ನೆಲ್ಲ ಓದ್ಬಿಟ್ಟು, ಈ ಬುಕ್ ನೀನು ಓದಿದ್ರೆ ನಿನ್ನ ಪಾಸ್ಟ್ ಲೈಫ್ ಅಂದ್ರೆ ನಿನ್ನ ಚೈಲ್ಡ್ಹುಡ್ ಲೈಫಿಗೆ ಹೋಗಿ ನಿನ್ನ ಪಾಸ್ಟ್ ಲೈಫ್ ಅನ್ನ ಚೇಂಜ್ ಮಾಡಬಹುದು ಅಂತ ಹೇಳ್ಬೇಕಾದ್ರೆ ಹೌದಾ ಅಂತ ಹೇಳ್ಕೊಂಡು ಅದನ್ನ ಇವನ್ನ ನೋಡ್ಬೇಕು ಅಂತ ನಂಗೆ ಅನ್ಸ್ತಾ ಇದೆ ಅಂತ ಹೇಳಿದಾಗ ಇವನು ಪಾಸ್ಟ್ ಲೈಫಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರಮ್ಮನಿಗೆ ಒಂದು ಸಿವಿಯರ್ ಆದ ಕಾಯಿಲೆ ಇರುತ್ತೆ. ಇದರಿಂದ ಅವರಮ್ಮ ಸಾವಿನ ಒಂದು ಎಂಡಲ್ಲಿ ಇರ್ತಾರೆ. ಅವಾಗ ಅವ್ರ ಅಮ್ಮ ಹೇಳ್ತಾರೆ, ನನ್ನ ಮಗಳನ್ನ ನೀವು ಕರ್ಕೊಂಡು ಹೋಗ್ಬಿಡಿ, ಯಾಕಂದ್ರೆ ಇದರಿಂದ ಆ ಕಾಯಿಲೆ ನನ್ನ ಮಗಳಿಗೂ ಹರಡ್ಬಿಡುತ್ತೆ ಅಂತ ಹೇಳಿದಾಗ ಅವರಪ್ಪ ತುಂಬಾನೇ ಅನ್ಕೊಂಡು, ನೀವು ನನ್ನ ಮಗಳನ್ನ ಕರ್ಕೊಂಡು ಈ ಊರಿಂದ ಹೇಗಾದ್ರೂ ಹೋಗಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಗ ಇದನ್ನ ನೋಡಿನೇ ಪಾಪ ಇವಳಿಗೆ ಇಷ್ಟವರೆಗೂ ಈ ವಿಷಯನೇ ಗೊತ್ತಿರಲ್ಲ. ಹಾಗಾಗಿ ತುಂಬಾನೇ ಅಳ್ತಾಳೆ. ಮತ್ತೆ ಪ್ರೆಸೆಂಟ್ ಗೆ ಬಂದು ಇವರು ಈ ವಾಚಸ್ ಎಲ್ಲ ಇವನಿಗೆ ವಾಶ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರೆಲ್ಲ ಹೇಳ್ತಾರೆ, ಏನಿ ಇಷ್ಟೊಂದು ಸಂತೋಷವಾಗಿದ್ಯಾ ಅಂತ ಹೇಳಿದಾಗ, ಇಲ್ಲ ನನ್ಗೆ ಲವ್ ಬಂದಿದೇನಾ ಅಂತ ಗೊತ್ತಿಲ್ಲ, ಆದ್ರೆ ನಂಗೆ ಅವಳನ್ನ ಕಂಡ್ರೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೇಕಾದ್ರೆ ಅದೇ ನಾನ್ ಹೇಳ್ದೆ ಅಲ್ವಾ ನೀನ್ ಲವ್ ಅಲ್ಲಿ ಬಿದ್ದೋಗ್ಬಿಟ್ಟಿದ್ಯಾ, ಇದೇ ಒಳ್ಳೆ ಚಾನ್ಸ್, ಹೋಗಿ ನಿನ್ನ ಲವ್ ಅನ್ನ ಹೇಗಾದ್ರೂ ಹೇಳು ಅಂತ ಹೇಳ್ಕೊಂಡು ಅಲ್ಲಿರುವಂತ ಎಲ್ರು ಆ ಗಡಿಯಾರ ಎಲ್ಲ ಹೇಳಲಿಕ್ಕೆ, ಕ್ಯಾಂಡಲ್ ಆ ಮನುಷ್ಯ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಿಂಗ್ ಹೇಳೋದಂತಾನೆ ಗೊತ್ತಿಲ್ಲಲ್ಲ ಅಂತ ಅವನು ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ, ಒಂದಿಷ್ಟು ಕೆಟ್ಟದಾಗಿದ್ದೀನಿ ನಾನು, ಹೇಗಪ್ಪ ಅವಳು ಲವ್ ಮಾಡ್ತಾಳೆ, ಬೇಕಾದ್ರೆ ಈ ಪಾಸಿಟಿವ್ ನ ಅಂತ ಹೇಳ್ಕೊಂಡು ಅವನನ್ನ ಚೆನ್ನಾಗಿ ಮೇಕಪ್ ಮಾಡಿಸಿ ಕಳಿಸ್ಬೇಕಾದ್ರೆ ನಮ್ಮ ಬಿಲ್ಲಾನನ್ನು ಕೂಡ ಚೆನ್ನಾಗಿ ಒಂದು ಯೆಲ್ಲೋ ಕಲರ್ ಅಲ್ಲಿ ಪ್ರಿನ್ಸೆಸ್ ತರ ಅವಳನ್ನ ಚೆನ್ನಾಗಿ ಡ್ರೆಸ್ ಮಾಡಿ ಅರಮನೆ ಎಂಟ್ರಿಗೆ ಕರ್ಕೊಂಡ್ ಬಂದು ಅವರಿಬ್ರು ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕಟ್ ಮಾಡಿದ್ರೆ ಅವರ ತಂದೆಯನ್ನು ತೋರಿಸ್ತಾರೆ. ತಂದೆ ಊರ್ ಜನರ ಮಧ್ಯೆ ಬಂದ್ಬಿಟ್ಟು ಈ ತರ ಒಬ್ಬ ರಾಕ್ಷಸ ಇದ್ದಾನೆ ಆ ಪ್ಯಾಲೇಸ್ ನಲ್ಲಿ, ಹಳೆ ಪ್ಯಾಲೇಸ್ ನಲ್ಲಿ ಅಂತ ಹೇಳ್ಬೇಕಾದ್ರೆ ಈಗ ಊರ್ ಜನ ಎಲ್ಲ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಅಲ್ಲಿರ್ತಾನಲ್ಲ ನಮ್ಮ ಹೀರೋನಿಯನ್ನ ಪ್ರೀತಿಸ್ತಿದ್ದಲ್ಲ ಅವ್ನು ಹೇಳ್ತಾನೆ, ಅವನೇ ವಿಲ್ಲನ್ ಅಂತಾನೆ ಹೇಳ್ಬೋದು. ಈಗ ಅವ್ನು ಹೇಳ್ತಾನೆ, ಈಗ ಡೈವರ್ಟ್ ಮಾಡ್ಬಿಟ್ಟು ಅವನಿಗೆ ಹುಡುಗಿಗೆ ಸ್ವಲ್ಪ ಗಾಯ ಆಗ್ಬಿಟ್ಟಿದೆ, ಹಾಗಾಗಿ ತಲೆಯಲ್ಲಿ ಗಾಯ ಆಗಿದ್ದಕ್ಕೆ ಅವರಿಗೆ ಎಲ್ಲ ಮರ್ತೋಗ್ಬಿಟ್ಟು ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಆ ಊರ್ ಜನರನ್ನ ಡೈವರ್ಟ್ ಮಾಡಿ ಬೇರೆ ಏನೋ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇವಳು ಆಗ ಅವ್ರು ಹೇಳ್ತಾರೆ, ಅದು ನಿಜಾನೇ ಅಂತ ಹೇಳಿದಾಗ, ನೀನೇ ನಮ್ಮ ಊರಿಂದ ನಿಮ್ಮನ್ನ ಹೊರಗೆ ಹಾಕಿಟ್ಟಿದೀವಿ, ನೀನ್ ಹೇಳೋದೆಲ್ಲ ನಂಬ್ಲಿಕ್ ಆಗುತ್ತಾ ಅಂತ ಹೇಳ್ಬೇಕಾದ್ರೆ ಇವನು ನಿಮ್ಗೆ ತಲೆ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಆ ಊರ್ ಜನ ಎಲ್ಲ ಮತ್ತೆ ಇವರ ತಂದೆಯನ್ನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಳು ಹೇಳೋದನ್ನು ಕೇಳದೆ ಅವನು ಈ ಒಂದು ಪ್ಲಾನ್ ಅನ್ನ ಅವನ ಸೈಡಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಅವ್ರ ತಂದೆ ಹೇಳಿರ್ತಾರಲ್ಲ ಮದ್ವೆ ಮಾಡಿ ಕೊಡಲ್ಲ ಅಂತ. ಅದೇ ಇಲ್ಲಿ ನೋಡಿದ್ರೆ ನಮ್ಮ ಹೀರೋನಿ ಮತ್ತೆ ನಮ್ಮ ಪ್ರಿನ್ಸೆಸ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಅವ್ರ ಮಧ್ಯೆ ಒಳ್ಳೆ ಕೆಮಿಸ್ಟ್ರಿನೇ ವರ್ಕೌಟ್ ಆಗ್ತದೆ ಅಂತಾನೆ ಹೇಳ್ಬೋದು. ಇಬ್ರು ಮಾತಾಡ್ಕೊಡ್ಬೇಕಾದ್ರೆ ನನ್ ಜೊತೆಗೆ ಡ್ಯಾನ್ಸ್ ಮಾಡಿದ್ ನಂಗೆ ತುಂಬಾನೇ ಹ್ಯಾಪಿ ಆಯ್ತು, ನೀನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಯಾ ಅಂತ ಹೇಳಿದಾಗ, ಇಲ್ಲ ಈ ಡ್ಯಾನ್ಸ್ ಎಲ್ಲ ನಮ್ ತಂದೆನೇ ಹೇಳ್ಕೊಟ್ಟದು ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ನಿಮ್ ತಂದೆನ ನೀನ್ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ಯಾ ಅಂತ ಹೇಳಿದಾಗ, ಹೌದು ನನ್ನ ತಂದೆನ ತುಂಬಾನೇ ಮಿಸ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಒಂದು ಮ್ಯಾಜಿಕ್ ಕನ್ನಡಿಯನ್ನ ತಕೊಂಡ್ ಬಂದ್ಬಿಟ್ಟು ಇದರಿಂದ ನಿಮ್ ತಂದೆ ಹೇಗಿದ್ದಾರೆ ಅಂತ ನೀನ್ ಇಲ್ಲಿಂದಾನೇ ನೋಡ್ಬೋದು ಅಂತ ಹೇಳಿ ಅವನು ಕೊಡ್ಬೇಕಾದ್ರೆ ಅವಳು ಕೂಡ ಅದನ್ನ ನೋಡ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಅವರು ತಂದೆಯನ್ನ ಊರ್ ಜನ ಎಲ್ಲ ಸೇರ್ಕೊಂಡು ಹೊಡಿಯೋದನ್ನ ನೋಡ್ಬಿಟ್ಟು, ಅಯ್ಯೋ ನಮ್ ತಂದೆಗೆ ಏನೋ ಪ್ರಾಬ್ಲಮ್, ನಾನು ಇಲ್ಲಿಂದ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಇವಳು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇವನು ಹೇಳ್ತಾನೆ, ಈ ಕನ್ನಡಿಯನ್ನ ನೀನು ತಕೊಂಡು ಹೋಗು, ನಾನು ಯಾವಾಗ ನೋಡ್ಬೇಕಂತೀಯೋ ಅವಾಗ ಈ ಕನ್ನಡಿ ನೋಡಿದ್ರೆ ಆಯ್ತು ಅಂತ ಹೇಳಿದಾಗ ಊರ್ ಜನ ಎಲ್ಲ ತಂದೆನ ಹೊಡೆಯೋದನ್ನ ನೋಡಿ ನಮ್ಮ ಹೀರೋನಿ ಹೇಳ್ತಾರೆ, ಹೌದು ನಿಜಾನೇ ಅಲ್ಲಿ ಒಬ್ಬ ರಾಕ್ಷಸ ಇದ್ದೇ ಇದ್ದಾನೆ ಪ್ಯಾಲೇಸ್ ನಲ್ಲಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನೋಡಿ ಅವಳು ಆ ಕನ್ನಡಿಯಿಂದ ಅವನನ್ನ ತೋರಿಸ್ಬೇಕಾದ್ರೆ ಅವರೆಲ್ಲ ಹೆದರ್ಕೊಂಡು ಹಿಂದೆ ಹೋಗ್ಬೇಕಾದ್ರೆ, ಹೌದು ನಾನ್ ಹೇಳಿದ್ದು ನಿಜಾನೇ, ಅಲ್ಲಿ ಒಬ್ಬ ಪ್ಯಾಲೇಸ್ ನಲ್ಲಿ ಒಬ್ಬ ರಾಕ್ಷಸ ಇದ್ದೇ ಇದ್ದಾನೆ ಈ ಕನ್ನಡಿಯಲ್ಲಿ ನೋಡಿ ಅಂತ ಹೇಳ್ಬೇಕಾದ್ರೆ ಅವನು ಕನ್ನಡಿಯನ್ನ ತಕೊಂಡು ಇವಳು ಹೇಳೋದೆಲ್ಲ ಸುಳ್ಳುನೆ, ಬನ್ನಿ ಅಲ್ಲಿ ಹೋಗಿ ನೋಡೋಣ ಅಂತ ಹೇಳ್ಕೊಂಡು ನಮ್ಮ ವಿಲನ್ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರಾಕ್ಷಸನನ್ನ ನಾವು ಕೊಳ್ಳೇಬೇಕು, ಇಲ್ಲಾದ್ರೆ ನಮ್ಗೇನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಂಡು ರಿಟರ್ನ್ ಡೈವರ್ಸ್ ಆಗಿ ಹೌದು ಎಲ್ರು ಆ ಅರಮನೆಗೆ ಹೋಗ್ಲೇಬೇಕು ಕೊಳ್ಳೇಬೇಕು ಅಂತ ಹೇಳ್ಕೊಂಡು ಎಲ್ರು ಅಲ್ಲಿಗೆ ಓಡಿ ಬರ್ತಾರೆ. ಅವಾಗ ನೋಡಿದ್ರೆ ಎಲ್ರು ಸಾಲ ರಾತ್ರಿಯಲ್ಲಿ ಆ ಅರಮನೆಗೆ ಬಂದು ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಯ್ಯೋ ಇವಳಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಅವ್ನು ನಿಜ ಮನುಷ್ಯನೇ, ಅವನು ತುಂಬಾನೇ ಒಳ್ಳೆ ರಾಕ್ಷಸ ಅಂತ ಹೇಳ್ಬೇಕಾದ್ರೆ ಇವಳು ಹೇಳೋದನ್ನ ಯಾರು ಕೇಳಲ್ಲ, ಅವನನ್ನ ಹೇಗಾದ್ರೂ ಅಟ್ಯಾಕ್ ಮಾಡ್ಬೇಕು ಕೊಳ್ಬೇಕು ಅಂತ ಹೇಳ್ಕೊಂಡು ಎಲ್ರು ಅಲ್ಲಿಗೆ ಹೋಗ್ತಾ ಇದಾರೆ. ಪಾಪ ಇವಳು ಎಷ್ಟು ಹೇಳಿದ್ರೆ ಅವ್ರು ಯಾರು ನಂಬಲ್ಲ. ಅರಮನೆಯೊಳಗೆ ಈ ಮನುಷ್ಯರೆಲ್ಲ ಹೋಗೋದನ್ನ ನೋಡ್ಬಿಟ್ಟು ಅಲ್ಲಿರುವಂತಹ ಪ್ಲೇಟ್ಸ್, ಕ್ಯಾಂಡಲ್ಸ್, ಚೇರ್ಸ್ ಎಲ್ಲ ಇವರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದ್ರೆ ಎಲ್ರು ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್
ಮಾಡ್ತಾರೆ. ಆ ಪ್ಲೇಟ್ಸ್ ಎಲ್ಲ ನೋಡಿ ಹೆಂಗ್ ಸ್ಟೈಲ್ ಆಗಿ ಡ್ಯಾನ್ಸ್ ಮಾಡ್ಕೊಂಡೆ ಫೈಟ್ ಮಾಡ್ತಾ ಇದೆ ಅಲ್ವಾ. ಅದನ್ನ ನೋಡಿದಂತಹ ನಮ್ಮ ಪ್ರಿನ್ಸಸ್ ಇದಾನಲ್ಲ, ಅವ್ನ್ ಪಾಪ ಏನ್ ಮಾಡ್ಬೇಕಂತ ಇಲ್ದೆ ಮೇಲೆ ನಿಲ್ಬೇಕಾದ್ರೆ ಈ ವಿಲ್ಲನ್ ಬಂದ್ಬಿಟ್ಟು ಏ ರಾಕ್ಷಸ ಹಿಂದೆ ನೋಡೋ ನನ್ನ ಅಂತ ಹೇಳ್ಕೊಂಡು ಅವನು ಹಿಂದೆ ಬರ್ಬೇಕಾದ್ರೆ ಪ್ರಿನ್ಸಸ್ ಏನಂದ್ರೆ ನಮ್ಮ ಬೆಲ್ಲನ ತುಂಬಾನೇ ಮಿಸ್ ಮಾಡ್ತಾ ಇರ್ತಾನೆ. ಹಾಗಾಗಿ ಮೇಲೆ ಅರಮನೆಯಲ್ಲಿ ನಿಂತ್ಕೊಂಡು ಸ್ಯಾಡ್ ಆಗಿ ನಿಂತಿರ್ಬೇಕಾದ್ರೆ ಹಿಂದೆ ನೋಡಿದ್ರೆ ಅವ್ನ್ ಬಂದು ನಿಂತಾನೆ. ಹಿಂದೆ ಇದ್ದ ಗನ್ನಲ್ಲಿ ನಮ್ಮ ಪ್ರಿನ್ಸಸ್ ಅನ್ನ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡ್ಬಿಟ್ಟಾಗ ಪಾಪ ಇವನಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಅಲ್ಲಿ ನೋಡಿದ್ರೆ ಶೂಟ್ ಮಾಡಿದಕ್ಕೆ ಪಾಪ ಇವನು ಕೆಳಗೇನೆ ಬೀಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಅಯ್ಯೋ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅಲ್ಲಿಂದ ಸ್ಟೆಪ್ ಇಂದ ಅಲ್ಲಿಂದ ಬಿದ್ದು ಹೇಗೋ ಒಂದು ಇದನ್ನ ಇಟ್ಕೊಂಡು ನಿಂತ್ಕೊಳ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಬೆಲ್ಲ ಬಂದ್ಬಿಟ್ಟು ಅಯ್ಯೋ ಏನ್ ಮಾಡ್ತಾ ಇದೀಯಾ ಅಂತ ಹೇಳ್ಕೊಂಡು ಅವನು ನೆಕ್ಸ್ಟ್ ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಬಂದು ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ ನೀನು, ಅವನು ಒಳ್ಳೆಯವನು ಅಂತ ಹೇಳ್ಬೇಕಾದ್ರೆ ಒಂದು ಮಾಡಿದ ಪಾಪ ಅವನಿಗೇನೆ ಹಿಂದಾಗ್ಬಿಡುತ್ತೆ. ಅವನು ಮತ್ತೆ ಕೆಳಗೆ ಬಿದ್ದು ಅವನು ಕೂಡ ಗನ್ ಕೆಳಗೆ ಬಿದ್ದು ಬಿಡುತ್ತೆ. ಇದನ್ನು ಅಯ್ಯೋ ನಾನು ನಿನ್ಮೇಲೆ ನಿಜವಾಗ್ಲೂ ನಾನು ತಪ್ಪೇ ಮಾಡಿಲ್ಲ, ನನ್ನ ಬಗ್ಗೆ ನಾನು ಎಲ್ಲಾನು ಒಳ್ಳೇದೇ ಹೇಳ್ದೆ, ಆದ್ರೆ ಈ ತರ ಮನುಷ್ಯರೆಲ್ಲ ಈ ತರ ಬರ್ತಾರೆ ಅಂತ ನಂಗೆ ಗೊತ್ತಿಲ್ಲ, ನಾನು ಅವರನ್ನ ಕರ್ಕೊಂಡ್ ಬಂದಿಲ್ಲ ಅಂತ ಹೇಳ್ಕೊಂಡು ಅವಳು ಕೂಗ್ತಾಳೆ. ಇವಳು ಈ ತರ ನನ್ ಮೇಲೆ ಇಷ್ಟೊಂದು ಕನಿಕರ ತೋರಿಸ್ತಾ ಇದ್ದಾಳೆ, ಪ್ರೀತಿ ತೋರಿಸ್ತಾ ಇದ್ದಾಳೆ ಅಂತ ಅವನಿಗೆ ಬಟ್ ಅವನಿಗೆ ಎಲ್ಲಿಂದಾನೆ ಪ್ರಿನ್ಸೆಸ್ಗೆ ಶಕ್ತಿ ಬಂತು ಗೊತ್ತಿಲ್ಲ. ಅವನು ಒಂದೇ ಸಲ ಹಾರಿ ಬಂದು ನಮ್ಮ ವಿಲ್ಲನ್ ಜೊತೆಗೆ ಜಗಳ ಮಾಡ್ತಾನೆ. ನೋಡು ಏನ್ ಮಾಡ್ತಾ ಇದೀಯ, ನನ್ನನ್ನೇ ನೀನ್ ಕೆಳಗ್ ಬಿಡಿಸ್ತೀಯ ಅಂತ ಹೇಳ್ಕೊಂಡು ಅವಳನ್ನ ಹಿಡಿಬೇಕಾದ್ರೆ ಅವನನ್ನ ಕೆಳಗೆ ಹಾಕ್ಬಿಟ್ಟ. ನೀನು ಅವಳನ್ನ ಕೊಡ್ಬೇಡ ಅಂತ ಹೇಳಿದಾಗ ನನ್ನನ್ನ ಸಾಯಿಸ್ಬೇಡ ಅಂತ ಅವನು ಹೇಳಿದಾಗ ಅವನು ಏನ್ ಮಾಡ್ತಾನೆ, ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕಾದ್ರೆ ನನ್ನನ್ನ ಈ ತರ ಶೂಟ್ ಮಾಡ್ತೀಯಾ ಅಂತ ಹೇಳ್ಕೊಂಡು ಅವನನ್ನ ಕೆಳಗೆ ಹಾಕಿ ಅವನ ಜೊತೆಗೆ ಜಗಳ ಮಾಡ್ತಾರೆ. ಅವನೊಂದೇ ಸಲನೇ ಕೆಳಗೆ ಬಿದ್ದು ಬಿಡ್ತಾನೆ. ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಬೆಲ್ಲ ಹತ್ರ ಹೋಗ್ಬಿಟ್ಟು ಅವನು ಹೇಳ್ತಾನೆ, ನನ್ ಜೊತೆಗೆ ಇಷ್ಟೊಂದು ಕನಿಕರಣ ಅಂತ ಹೇಳ್ಬೇಕಾದ್ರೆ ಅಯ್ಯೋ ನನ್ ಮೇಲೆ ಏನು ತಪ್ಪಿಲ್ಲ ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ನೋಡಿದ್ರೆ ಅವನು ಒಂದೇ ಸಲನೇ ಆ ವಿಲನ್ ಮತ್ತೆ ಶೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪಾಪ ಇವನಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಶೂಟ್ ಮಾಡಿದಕ್ಕೆ ಇನ್ಮೇಲೆ ಏನೂ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳ್ಕೊಂಡು ಇವನು ತುಂಬಾನೇ ಫೀಲ್ ಮಾಡ್ತಾಳೆ. ಅಲ್ಲಿ ನೋಡಿದ್ರೆ ನಮ್ಮ ವಿಲನ್ ಅವ್ನು ಮಾಡಿದ ಅವನಿಗೆ ರಿಟರ್ನ್ ಆಗಿ ಮೇಲಿಂದ ಕೆಳಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಇಲ್ಲಿ ನೋಡಿದ್ರೆ ನಮ್ಮ ಬೆಲ್ಲಾಗಿ ತುಂಬಾನೇ ಫೀಲ್ ಆಗುತ್ತೆ. ಇಲ್ಲಿ ನೋಡ್ಬೇಕಾದ್ರೆ ನಮ್ಮ ಪ್ರಿನ್ಸೆಸ್ ರಾಕ್ಷಸ ಫೀಲ್ ಮಾಡ್ಕೊಂಡು ನಾನಿನ್ನು ಲಾಸ್ಟ್ ಮಿನಿಟ್ ಅಲ್ಲಿ ಇದ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಳ್ಬೇಕಾದ್ರೆ ನಮ್ಮ ಬೆಲ್ಲಾಗಿ ಫೀಲ್ ಆಗಿ ನಾನು ನಿನ್ನನ್ನು ತುಂಬಾನೇ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಏನ್ ಮಾಡೋದು ಲಾಸ್ಟ್ ಅಲ್ವಾ ಅಂತ ಹೇಳ್ಕೊಂಡು ಆ ದಳನು ಕೂಡ ಆ ಪೆಟಲ್ಸ್ ನೀನು ತುಂಬಾನೇ ಪ್ರೀತಿಸ್ತೀವಿ, ಇಷ್ಟು ಪೆಟಲ್ ಕೆಳಗೆ ಬೀಳುವಾಗ ನಮ್ಮ ಬೆಲ್ಲ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಅವನೊಂದೇ ಸಲನೇ ಇವಳು ಅವಳ ಲವ್ ಅನ್ನ ಪ್ರಪೋಸ್ ಮಾಡಿ ಅವನನ್ನ ಕಿಸ್ ಮಾಡ್ಬೇಕಾದ್ರೆ ರಿವರ್ಸ್ ಆಗಿ ಆ ಒಂದು ಶಾಪ ಅಂತ ಹೇಳಿದ್ದು ಹೋಗುತ್ತೆ. ಯಾಕಂದ್ರೆ ಆ ಒಂದು ಅವರ ತಂದೆಗೆ ಹೆಲ್ಪ್ ಮಾಡಿದ ಆ ಲೇಡಿನೇ ಆ ಒಂದು ಈ ಶಾಪಕ್ಕೆ ಕಾರಣ ಅಲ್ವಾ. ಅವರು ಮತ್ತೆ ಶಾಪನ ಸರಿ ಮಾಡಿ ಅವನಿಗೆ ಮತ್ತೆ ಜೀವ ಕೊಡ್ತಾರೆ. ಯಾಕಂದ್ರೆ ಆ ಪಿಟಲ್ಸ್ ಮಣ್ಣಿಗೆ ಕೆಳಗೆ ಬೀಳುವಷ್ಟಕ್ಕೆ ಏನಾಗುತ್ತೆ, ಇವಳು ಲವ್ ಅನ್ನ ಹೇಳ್ಬಿಡ್ತಾಳಲ್ಲ. ಹಾಗೆ ಮತ್ತೆ ನೋಡಿದ್ರೆ ಎಲ್ರು ಸರಿಯಾಗಿ ಬಿಡ್ತಾರೆ. ಅಲ್ಲಿದ್ದ ವಾಚ್, ಗಡಿಯಾರ, ಕ್ಯಾಂಡಲ್ಸ್ ಅಲ್ಲಿದ್ದವರೆಲ್ಲ ಮನುಷ್ಯರಲ್ವಾ, ಅವರೆಲ್ಲ ಮತ್ತೆ ಸರಿಯಾಗಿ ಎಲ್ರು ಇದಾಗ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಆ ಪೆಟಲ್ಸ್ ಅನ್ನ ರೋಸ್ ಪೆಟಲ್ಸ್ ತೋಟ ಇರುತ್ತಲ್ಲ ಅದು ಏನಾಗುತ್ತೆ, ಆ ಪ್ರಿನ್ಸಸ್ ನ ಫುಲ್ ಆಗಿ ಕವರ್ ಆಗಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗಿ ಅವನು ಮನುಷ್ಯನಾಗಿ ಕ್ರಿಯೇಟ್ ಆಗ್ತಾನೆ. ಆ ಪೆಟಲ್ಸ್ ಎಲ್ಲ ಸುತ್ತಿ ಅವನಿಗೆ ಅವ್ನು ಮನುಷ್ಯನಾಗಿ ಚೇಂಜ್ ಆಗಿ ತುಂಬಾನೇ ಹ್ಯಾಪಿಯಾಗಿ ನಮ್ಮ ಹೀರೋನಿಯನ್ನ ಹಗ್ ಮಾಡ್ಕೊಂಡು ಕಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹೇಗೋ ನೀನು ಎಷ್ಟೊಂದು ಚೆನ್ನಾಗಿದ್ಯಲ್ಲ ಅಂತ ಹೇಳ್ಕೊಂಡು ಅವಳು ಹೇಳ್ಕೊಳ್ಬೇಕಾದ್ರೆ ಅಲ್ಲಿದ್ದ ಎಲ್ಲನೂ ಚೇಂಜ್ ಆಗಿ ಮತ್ತೆ ಆ ಪ್ಯಾಲೇಸ್ ಹೇಗಿತ್ತೋ ಅದೇ ತರನೇ ರಿಟರ್ನ್ ಆಗಿ ಆ ಐಟಮ್ಸ್ ಎಲ್ಲ ಮನುಷ್ಯರಾಗಿ ಚೇಂಜ್ ಆಗಿ ಆಗ ಇದ್ದ ಮನುಷ್ಯರು ಕೆಟ್ಟದಾಗಿದ್ರಲ್ಲ, ಈಗ ಮನುಷ್ಯರೆಲ್ಲ ಒಳ್ಳೆಯವರಾಗ್ಬಿಡ್ತಾರೆ. ಮತ್ತೆ ನೋಡ್ಬೇಕಾದ್ರೆ ಇವರಿಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಪ್ರಿನ್ಸಸ್ ಮತ್ತೆ ನಮ್ಮ ಬೆಲ್ಲ ಚೆನ್ನಾಗಿ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಾ ಇರೋ ತರ ತೋರಿಸಿದ್ದಾರೆ. ಇಲ್ಲಿನೇ ಈ ಮೂವಿ ಕಂಪ್ಲೀಟ್ ಆಗ್ತಾ ಇದೆ. ಓಕೆ, ಬಾಯ್ ಫ್ರೆಂಡ್ಸ್. ಈ ಮೂವಿ ನಿಮಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದೇ ಥರ ನಿಮಗೆ ಮೂವಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ಇದೇ ಥರ ಮೂವಿ ಹಾಕ್ತೀನಿ. ಬಾಯ್ ಫ್ರೆಂಡ್ಸ್.